ಈ ದಿನ ಈ ವೇದಿಕೆಗೆ ಆಗಮಿಸಿ ಪುರುಷೋತ್ತಮದಾಸ್ ಹೆಗಡೆಯವರ ಕಾಳಿದಾಸನ ಮೇಘದೂತ ವಿಭಿನ್ನ ಕೋನಗಳ ಅವಲೋಕನ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಿಕೊಟ್ಟಂತಹ ಶ್ರೀಯುತ ಅಳಗೂರು ಎಚ್ ವಿಶ್ವನಾಥ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕೃತಿಕಾರರಾದ ಶ್ರೀ ಪುರುಷೋತ್ತಮ ಹೆಗಡೆಯವರು ಬರೆದಿರ್ತಕ್ಕಂಥ ಕಾಳಿದಾಸನ ಮೇಘದೂತ ಒಂದು ವಿಭಿನ್ನ ಕೋನಗಳ ಅವಲೋಕನ ಕೃತಿಯನ್ನ ಈ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಚಿಂತನಶೀಲರು, ಸಾಹಿತಿಗಳು ಅಂತ ಹಲವಾರು ಐತಿಹಾಸಿಕ ಪುಸ್ತಕಗಳಿಗೆ ಕಾರಣೀಭೂತರಾದಂತಹ ಸನ್ಮಾನ್ಯ ಶ್ರೀ ನಾರಾಯಣ ಭಟ್ ಅವರು ಮತ್ತು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಚೀಫ್ ಇಂಜಿನಿಯರ್ ಆಗಿದ್ದಂತಹ ಶ್ರೀ ದೇವರಾಜ್ ಮತ್ತು ಬಹುಶಃ ವಿದೇಶದಲ್ಲಿದ್ದರೂ ಕೂಡ ಭಾರತದ ಆಧ್ಯಾತ್ಮಿಕ ಮತ್ತು ಸಂಸ್ಕೃತಿಯ ಸೊಬಗನ್ನು ಸದಾಕಾಲವು ಮೇಳೈಸಿಕೊಂಡು ಬಂದಂತಹ ನಮ್ಮೂರಿನವರೇ ಆದ ಡಾಕ್ಟರ್ ನಾಗರಾಜರವರೇ ಮತ್ತು ಶ್ರೀ ಗುರುಪಾದ ಸ್ವಾಮಿಯವರೇ ಮತ್ತು ನಮ್ಮ ಶ್ರೀ ದೊಡ್ಡೇಗೌಡ್ರೆ, ಮೇಲಾಗಿ ನಮ್ಮ ಪ್ರದೇಶ ಗುರುಗಳ ಸಂಘದ ಕಾರ್ಯಾಧ್ಯಕ್ಷರಾಗಿ ನಿರಂತರವಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಶ್ರೀ ನಿಂಗಪ್ಪನವರೇ ಮತ್ತೆಲ್ಲ ವೇದಿಕೆಯಲ್ಲಿರುವ ಸ್ನೇಹಿತರುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಕಾರಣೀಭೂತರು ಬೆನ್ನೆಲುಬು ಮತ್ತು ಕೃತಿಕಾರರು ಆದಂಥ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಹೆಗಡೆಯವರು ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತೆಲ್ಲ ಅವರ ಅಭಿಮಾನದ ಸ್ನೇಹಿತರುಗಳು, ಅಪಾರವಾದಂಥ ಅಧಿಕಾರಿ ಬಂಧುಗಳು ಮತ್ತು ವಿಶೇಷವಾಗಿ ಅವರ ಹುಟ್ಟೂರು ಹುಣಸೂರು, ಬೆಳೆದೂರು ಹುಣಸೂರು, ಆ ಹುಣಸೂರಿನಿಂದ ಇಲ್ಲಿಗೆ ಬಂದಿರತಕ್ಕಂಥ ನಮ್ಮ ಹುಣಸೂರಿನ ಹಿರಿಯರೇ, ಯಜಮಾನರೇ ಮತ್ತು ಸ್ನೇಹಿತರುಗಳೇ, ಜೊತೆಯಾಗಿ ಅವರ ಕುಟುಂಬದ ಎಲ್ಲ ಸದಸ್ಯ ಬಂಧುಗಳೇ ಮತ್ತು ಸ್ನೇಹಿತರೇ, ಮಾಧ್ಯಮದ ಬಂಧುಗಳೇ, ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಬಹಳ ಸಂತೋಷ ಆಯಿತು. ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಇವತ್ತು ಬಹಳ ಸಂತೋಷ ಪಡ್ತಾ ಇರೋದು ಅಂದರೆ ಅವರಿಗೆ ಜನ್ಮ ಕೊಟ್ಟಂತ ತಂದೆ ಹುಚ್ಚಪ್ಪನವರು, ತಾಯಿ ಸುನಂದಮ್ಮವರು, ಹೆಂಡತಿ ಲೀಲಾವತಿಯವರು, ಅತ್ತೆ ಲೀಲಾವತಿಯವರು, ಮಾವ ಮಲ್ಲಯ್ಯನವರು, ಮಗಳು ಶಿಲ್ಪ, ಹೆಂಡತಿ ಶಿಲ್ಪ ಮತ್ತು ಮಗಳು ಸಿಂಚನ ಹೆಗಡೆಯವರು, ಲೀಲಾವತಿಯವರು, ಮಲ್ಲಯ್ಯನವರು, ಶಿಲ್ಪ ಅವರು, ಹೆಗಡೆಯವರು, ಲೀಲಾವತಿಯವರು, ಇಡೀ ಕುಟುಂಬ ಇವತ್ತು ಬಂದಿದೆ. ಜೊತೆಗೆ ನಮ್ಮ ಹುಣಸೂರಿನವರೆಲ್ಲ ಬಂದಿದ್ದಾರೆ. ಬಹುಶಃ ಇವತ್ತು ಬಹಳ ಸಂತೋಷದಿಂದ ಯಾರಿಗೆ ಹೆಗಡೆಯವರು, ನಾನು ಬರೆದಿದ್ದು ಬಹಳ ದೊಡ್ಡ ವಿಚಾರ, ಜನ ಓದೋದು ದೊಡ್ಡ ವಿಚಾರ ಅಲ್ಲ. ಆದರೆ ಈ ದಿವಸ ಬಂದಿಲ್ಲ, ಹಾಗಿದ್ದು ನನ್ನ ಮಗ ಇದೆಲ್ಲ ಬರೆದಿದ್ದಾನಲ್ಲ, ನನ್ನ ಹುಡುಗ ಇದೆಲ್ಲ ಬರೆದಿದ್ದಾನಲ್ಲ ಅಂತಕ್ಕಂಥ ಅಭಿಮಾನವನ್ನು ಪಡ್ತಾ ಇದ್ದಾರೆ ಜನ, ಅದು ಬಹಳ ಮುಖ್ಯ. ಪಂಪ ಮಹಾಕವಿ ಒಂದು ಕಡೆ ಹೇಳ್ತಾನೆ, ಆರ ಅಂಕುಶಮಿಟ್ಟೊಡೆ ನೆನೆಯದೆ ಬಿಡದೆನ್ನಮನ ಬನವಾಸಿ ನಗರವೊಮ್ಮಂತೆ. ಬನವಾಸಿ ನಗರವು ಯಾರು ಅಂಕುಶ ಹಾಕಿದರೂ ಕೂಡ ನನ್ನ ತೌರನ್ನ, ನನ್ನ ಹೆತ್ತೂರನ್ನ, ಒಡಲನ್ನು ನೆನೆಯುವುದ ನಿಯಂತ್ರಣ ಮಾಡಲಿಕ್ಕೆ ಯಾಕೆ ಹೇಳುವಾಗಿಲ್ಲ ಅಂತಕ್ಕಂಥ ಮಾತನ್ನು ಪಂಪ ಮಹಾಕವಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹೆಗಡೆಯವರು
ಇಡೀ ಜಗತ್ತಿಯವರು ಇಂಥ ಅಭಿನಂದನೆ ಮಾಡಿ ಪುಸ್ತಕ ಬಿಡುಗಡೆ ಮಾಡಿದ್ರು, ಸಂತೋಷ ಆಗ್ತಿಲ್ಲ. ನನ್ನ ಜೊತೆ ಓದ್ದವರು, ನನ್ನ ಜೊತೆ ಕಲಿತವರು, ನನ್ನ ಜೊತೆ ಕೆಲಸ ಮಾಡಿದವರು, ನನ್ನ ಜೊತೆ ಬದುಕನ್ನು ಹಂಚಿಕೊಟ್ಟವರು, ನನಗೆ ಬದುಕು ಕೊಟ್ಟವರು ಇಲ್ಲೆಲ್ಲ ಇದ್ದಾರಲ್ಲ ಅಂತಕ್ಕಂಥದ್ದೇ ಹೆಗಡೆಯವರಿಗೆ ಬಹಳ ಸಂತೋಷವಾದಂಥ ವಿಚಾರ. ಹಾಗಾಗಿ ಸ್ನೇಹಿತರೆ, ಹೆಗಡೆಯವರು 3 ಕಾವ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಇಂಗ್ಲಿಷ್ ಕಾವ್ಯ, ಇನ್ನೊಂದು ಕಾಳಿದಾಸ, ಹುಡುಗಾಟಿಕೆಯ ಮೇಘದೂತ. ಅದು ಏನು ಅನುವಾದ ಮಾಡಿರುವಂಥದ್ದು, ಅನುವಾದ ಮಾಡಿರೋ ಇಟ್ಸ್ ಎ ಟ್ರಾನ್ಸ್ಲೇಷನ್. Translation is not that easy, that too from Sanskrit. ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಅನುವಾದ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ ಪದಗಳ ಪ್ರಯೋಗಗಳು, ಆ ಪದಗಳಲ್ಲಿರ್ತಕ್ಕಂಥ ಭಾವಾತ್ಮಗಳು, ದ ಸ್ಪಿರಿಟ್ ಆಫ್ ದ ವರ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ದಟ್ ಈಸಿ. ಇಟ್ಸ್ ನಾಟ್ ದಟ್ ಈಸಿ. ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದಿಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದನ್ನ ಹುಣಸೂರಿನ ಕಲ್ಕುಂಕೆಯ ಕುರುಬರ ಹುಡುಗನೊಬ್ಬ ಕಾಳಿದಾಸನ ಬರೆದ ಸಂಸ್ಕೃತ ಮೇಘದೂತವನ್ನ ಅವನು ತರ್ಜುಮೆ ಮಾಡಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾರಾಯಣ್ ಘಟ್ ಅವರಂತ ಪಂಡಿತರ ಸಮ್ಮುಖದಲ್ಲಿ, ತಮ್ಮೆಲ್ಲರ ಸಮಕ್ಷಮದಲ್ಲಿ ಬಿಡುಗಡೆ ಆಗ್ತದೆ ಅಂತಂದ್ರೆ ಗ್ರೇಟ್. I must congratulate Mr. Purushottam Hegde for his contribution. I must congratulate. ಪುಸ್ತಕ ಬರೆಯುವುದು ಸುಲಭ ಅಲ್ಲ. ನಾನು ಸುಮಾರು 7-8 ಪುಸ್ತಕಗಳು ಬರೆದಿದ್ದೀನಿ. ಬಟ್ ನನ್ನ ಯಾವ ಪುಸ್ತಕಗಳು ಕಥೆ ಕವನಗಳೆಲ್ಲ ಬದುಕಿನ ಆಯಾಮಗಳು, ನಾವೇ ಬದುಕಿರುವಂಥದ್ದನ್ನು ಬರೀತಾ ಹೋಗಿರೋ. ಹಾಗಾಗಿ ಇವತ್ತು ಬರೆದಿರ್ತಕ್ಕಂಥ ಈ ಕಾಳಿದಾಸನ ಮೇಘದೂತ, ಒಬ್ಬ ಕಾಳಿದಾಸನ ಕಲ್ಪನೆ ಅದು ಎಂಥದ್ದು ಕಲ್ಪನೆ. ಮೇಘದೂತ ಯಾರು ದೂತ, ಯಾಕಾಗಿ ದೂತ? ನನ್ನ ಪ್ರೀತಿಯನ್ನ ನನ್ನ ಪ್ರಣಯಗಾತಿಯಲ್ಲಿ ನಿವೇದನೆ ಮಾಡಿಕೊಳ್ಳತಕ್ಕಂಥ ನಿವೇದನೆ, ಪ್ರೀತಿಯನ್ನು ನಿವೇದನೆ ಮಾಡಿಕೊಳ್ತಕ್ಕಂಥ ನನ್ನ ಮೂಲಕ ಒಬ್ಬ ದೂತ. ಯಾರು ದೂತ ಇಲ್ಲಿ? ಮೇಘವೇ ದೂತ. ಇಲ್ಲಿ ಮೋಡವೇ ಅವನ ದೂತ, ಮೇಘವೇ ಅವನ ದೂತ. ಕನಕದಾಸರ ನಳದಮಯಂತಿ ಹಂಸ ಪಕ್ಷಿಯೇ ದೂತ, ಪ್ರೀತಿಯ ದೂತ. ಹನುಮನಿಗೆ, ಸೀತಾದೇವಿಗೆ ರಾಮನುಂಗುರವನ್ನ ಹೋಗಿ ತಲುಪಿಸ್ಲಿಕ್ಕೆ ರಾಮನೇ ದೂತ. ರಾಮದೂತ ಹನುಮಾನಕಿ ಅಂತ ಹೇಳ್ತಿದ್ರು, ರಾಮದೂತ. ಹಾಗಾಗಿ ಇವೆಲ್ಲವೂ ಕೂಡ ಹೇಗೆ ಉದ್ದಕ್ಕೂ ಕೂಡ ಮನುಷ್ಯ ಸಂಬಂಧಗಳು ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯ ಸಂಬಂಧಗಳು, ದ ಹ್ಯೂಮನ್ ರಿಲೇಶನ್ಶಿಪ್, ಬಟ್ ಟು ದಟ್ ಟು ಎ ಮ್ಯಾನ್ ಅಂಡ್ ಎ ವುಮನ್. ಒಬ್ಬ ಹೆಣ್ಣು ಗಂಡುಗಳ, ಪ್ರಕೃತಿ ಮತ್ತು ಪುರುಷನ ನಡುವಿನ ಸಂಬಂಧಗಳು, ಅದನ್ನು ತಲುಪಿಸುವವರು, ಆನಂದ ಪಡುವರು. ಅದರಲ್ಲೂ ಜಾಗತಿಕ ಜಗತ್ತಿನ ಭಾರತದಲ್ಲಿ ಮಾತ್ರ ಇಂತಹ ವಿಶೇಷಕ್ಕೆ ಕಾರಣ. ಬೇರೆಲ್ಲಿಯೂ ಕೂಡ ಇಂಥ ಹೆಣ್ಣು ಗಂಡಿನ ಸಂಬಂಧ, ಸಮಾಗಮ, ಪ್ರೀತಿ, ವಿಶ್ವಾಸ, ಸಮಾಧಿಗಳು ಆಗುವಂಥದ್ದು ಭಾರತದಲ್ಲಿ ಮಾತ್ರ ಸಾಧ್ಯ. ಬೇರೆ ಕಡೆ ಐ ಲವ್ ಯು, ಡೈವೋರ್ಸ್, ಗೆಟ್ ಔಟ್. ಹಾಗಾಗಿ ಇವತ್ತು ಬಹಳ ಸೊಗಸಾದ ಒಂದು ಕೃತಿಯನ್ನ ನಮ್ಮ ಹೆಗಡೆಯವರು, ನಮ್ಮ ಕಾಳಿದಾಸ ಪ್ರೇಮ ಕವಿ, ಅವನು ಕುರುಬರವನು ಅಂತ ಹೇಳ್ತಾರೆ. ಕಾರ್ಯಗಿದ್ದ ಅವರು ಕಪ್ಪಗಿದ್ದ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನಾರಾಯಣ್ ಘಟ್ ಏನದು ಅಂತ.
ಬ್ರಹ್ಮೋತ್ಸವ ಕಾಳಿ ಕಾಳಿ ಕಪ್ಪಲ ಕಾಳಿ ದೇವತೆ. ನಾನೊಂದ್ಸರಿ ಹೀಗೆ ಹರಿದ್ವಾರಕ್ಕೆ ಹೋಗ್ತೇನೆ. ಹರಿದ್ವಾರಕ್ಕೆ ಅಲ್ಲಿ ಒಂದು ಮಠ ಇತ್ತು, ಕಾಲಿ ಕಂಬಲ್ವಾಲ್ ಮಹಾರಾಜ್. ಕಾಲಿ ಕಂಬಲ್ವಾಲ್ ಕಾಲಿ ಕಂಬಲ್ವಾಲ್ ಕರಿ ಕಂಬಳಿ ಮಹಾರಾಜ ಯಾರು? ಆಮೇಲೆ ಅಲ್ಲಿ ಒಳಗೆ ಹೋಗಿ ಯಾರು ಏನು ಇಲ್ಲ ಸ್ವಾಮಿ, ಈ ಕುರಿಗಿರಿ ಮೇಯಿಸ್ತಾರಲ್ಲ ಅವ್ರಿಗೊಬ್ಬ ಗುರು ಇದ್ದಾನೆ. 10 ವರ್ಷದಿಂದ ನಾನು ಹೇಳ್ಕೊಂಡ್ ಬಂದಿದ್ದೀನ, ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮಾಡಿದ ಮೇಲೆ ನಾನು ಹೋಗ್ಲಿಕ್ಕಾಗಲಿಲ್ಲ, ನಮ್ಗೆ ಹುಷಾರಿಲ್ಲ. ಈಗ 1 ತಿಂಗಳಿಗೆ ನಾವು ರೇವಣ್ಣವರು ಹೋಗಿದ್ದು. ಅಲ್ಲಿ ಇವತ್ತಿನ ದಿವಸ ಒಂದು ಆಶ್ರಮ, ಸುಮಾರು 20 ರೂಮ್ಗಳ ಒಂದು ಕೊಠಡಿಯನ್ನ ಕಾಲಿ ಕಂಬಲ್ವಾಲ್ ಭವನದಲ್ಲಿ ಕಟ್ಟಿ ಇದು ನಮ್ದು ಅಂತಕ್ಕಂಥ. ಹಾಗಾಗಿ ಕಾಳಿದಾಸ ಶೂದ್ರ ಸಮುದಾಯದ ಕುರುಬ ಸಮುದಾಯದಲ್ಲಿ ಹುಟ್ಟಿದಂತ ನಿಜ. ಕಾಳಿದಾಸ ಇರ್ಬೋದು, ಸರ್ವಜ್ಞ ಇರ್ಬೋದು, ಇವೆಲ್ಲ ಶೂದ್ರ ಸಮುದಾಯ, ವಾಲ್ಮೀಕಿ ಇವೆಲ್ಲ ಶೂದ್ರ ಸಮುದಾಯದಲ್ಲಿ. ಬಟ್ ಅದೆಲ್ಲಕ್ಕಿಂತ ನಾವು ನೋಡ್ತಾ ಇತ್ತು ಅಂತಂದ್ರೆ, ಕಾಳಿದಾಸನನ್ನ ಸಾಮಾನ್ಯ ಜನಕ್ಕೆ ಹೆಚ್ಚು ಪರಿಚಯ ಮಾಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್. ಮತ್ತು ವಿಶೇಷವಾಗಿ ಕನ್ನಡ ಚಿತ್ರರಂಗ. ನಮಗೆ ಗೊತ್ತಿದ್ದು ನಿಜ, ಕಾಳಿದಾಸನು ಗೊತ್ತಿತ್ತು, ಕನಕದಾಸನು ಗೊತ್ತು. ಆದ್ರೆ ಕನಕದಾಸ ಗೊತ್ತಿರೋಷ್ಟು ಕಾಳಿದಾಸ ನಮಗೆ ಗೊತ್ತಿಲ್ಲ. ಇವರಿಬ್ರು ಗೊತ್ತಿರೋಷ್ಟು ಅಹಲ್ಯಾಬಾಯಿ ಗೊತ್ತಿಲ್ಲ. ಬಟ್ ಈಚೆಗೆ ಸಂಗೊಳ್ಳಿ ರಾಯಣ್ಣ ಎಲ್ಲ ಕಡೆಗೂ ಗೊತ್ತಾಗ್ತಾ ಇದೆ. ಅವನ ಶೌರ್ಯ, ಸಾಹಸ, ಸ್ವಾತಂತ್ರ್ಯ, ಪ್ರೇಮ ಅದು ಎಲ್ಲರಿಗೂ ಕೂಡ ಬಿತ್ತರಿಸ್ತಾ ಇದೆ. ಆದರೆ ಕಾಳಿದಾಸನನ್ನ ನಾವು ಹೆಚ್ಚು ಪರಿಚಯ ಆಗಲೇಬೇಕಾಗ್ತದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ಕವಿ, ಶೇಕ್ಸ್ಪಿಯರ್ಗೆ ಸಮಸಾಟಿಯಾಗಿ ಮೀರಿ ನಿಲ್ಲತಕ್ಕಂಥ ಒಬ್ಬ ಕವಿ. ಇದನ್ನೇ ನಾವು 1992ನೇ ಇಸವಿ ಫೆಬ್ರವರಿ 8-9ರಲ್ಲಿ ಮೊದಲ ಗುರು ವೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮಿಯವರ ಪಟ್ಟಾಭಿಷೇಕದ ದಿವಸ ಮಾಧ್ಯಮದವರು ಕೇಳಿದ ನನಗೆ ಇದರ ಗುರಿ ಏನು, ಉದ್ದೇಶ ಏನು ಅಂತ. ಇಷ್ಟೇ ಗುರಿ. ನಾವು ಕಟ್ಟಿರ್ತಕ್ಕಂಥ ತಳಹದಿ ಯಾವುದು? ತಳಹದಿ ಯಾವುದು? ಕಾಳಿದಾಸನ ಸಾಹಿತ್ಯ ಪ್ರೇಮ, ಕನಕದಾಸನ ಸಾಮಾಜಿಕ ನ್ಯಾಯ, ಸಂಗೊಳ್ಳಿ ರಾಯಣ್ಣನ ಶೌರ್ಯ, ಅಹಲ್ಯಾಬಾಯಿಯರ ಶಿವಭಕ್ತಿ. ಇದರ ಆಧಾರದ ಮೇಲೆ ಈ ಕಾಳಿದಮ್ಮ ಕಾಗಿನಲ್ಲಿ ಮಹಾಸಂಸ್ಥಾನವನ್ನು ಕಟ್ಟಿದ್ರು ಅಂತಕ್ಕಂಥದ್ದು. ಹಾಗೆ ಇವೆಲ್ಲರೂ ಕೂಡ ನಮ್ಮ ಆದರ್ಶ ಪುರುಷರು. ಡಾಕ್ಟರ್ ರಾಜ್ಕುಮಾರ್ ಅದೆಷ್ಟು ಸೊಗಸಾಗಿ ಕಾಳಿದಾಸನ ಪಾಠ, ಆ ಕಾಳಿ ಹೇಗೆ ಅವನ ನಾಲ್ಗೆ ಮೇಲೆ ಬರೀತಾಳೆ, ನಿಜಕ್ಕೂ ಅದು ರೋಮಾಂಚನ. ಆ ಸಿನಿಮಾ 26 ವಾರಗಳ ಕಾಲ 25 ಸಿನಿಮಾದಿಂದ ನಡೀತಾರೆ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ನಿಜಕ್ಕೂ ಹೇಳ್ತೀನಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಂತ ಇನ್ನೊಬ್ಬ ಹುಟ್ಟು ಬರಲ್ಲ. ಅವನು ಕೂಡ ಶೂದ್ರ ಸಮೂಹದಿಂದ ಬಂದಂತ ಡಾಕ್ಟರ್ ರಾಜ್ಕುಮಾರ್ ಕನಕದಾಸರಾಗಿ, ಕಾಳಿದಾಸನಾಗಿ, ಪುರಂದರದಾಸರಾಗಿ ಎಂತೆಂಥ ನಟ ಅವನು. ಅಂಥ ನಟ ಈ ಕನ್ನಡ ನಾಡಿನಲ್ಲಿ ಮತ್ತೆ ಹುಟ್ಟು ಬರುತ್ತಿಲ್ಲ. ಅಂತಹ ಡಾಕ್ಟರ್ ರಾಜ್ಕುಮಾರ್ ಕಾಳಿದಾಸನನ್ನ ಬಹಳ ಸಾಮಾನ್ಯ ಜನರಿಗೆ, ಬಹಳ ಸಾಮಾನ್ಯನಾಗಿ ಅವರಿಗೆ ಪರಿಚಯ ಮಾಡ್ತಾ ಹೋದಂಥವನು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರೇ ನಮ್ಮ ದೊಡ್ಡಗೌಡ ಹೇಳಿದ ಕಾಡಿನಲ್ಲಿ ಮೊದಲು ಒಂದು ಕನಕದಾಸರ ವಿಗ್ರಹ ಇಟ್ಟಿದ್ದು ಡಾಕ್ಟರ್ ನಂದೀಶ್ ಅವರು ಇದೇ ಡಾಕ್ಟರ್ ರಾಜ್ಕುಮಾರ್ ಹೋಗಿ ಸ್ಥಾಪನೆ ಮಾಡಿ ಬಂದಂಥದ್ದು ಆ ಕಾಲಕ್ಕೆ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ಯಾಕೆಂದರೆ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ
ಚಿಂತನಶೀಲರು ಸಾಹಿತಿಗಳು ಆದಂಥ ಸನ್ಮಾನ್ಯ ಶ್ರೀ ನಾರಾಯಣ ಭಟ್ ಅವರು ಇಲ್ಲಿ ಬಂದಿದ್ದಾರೆ, ಅವರು ಮಾತಾಡ್ತಾರೆ. ನಮ್ಮ ಊರಿಂದನೂ ಕೂಡ ಬಹಳ ಜನ ಸ್ನೇಹಿತರು, ಅಣ್ತಂಬರು, ನೆಂಟರು, ಇಷ್ಟರು ಎಲ್ಲ ಕೂಡ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ದೇವರಾಜ್ ಅವರು ಕೂಡ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದವರು. ನಮ್ಮ ಹೆಗ್ಡೆ ಕೂಡ ಈಗ ಚೀಫ್ ಇಂಜಿನಿಯರ್ ಇದ್ದಾರೆ. ಇನ್ನೊಬ್ಬರು ಹುಣಸೂರಿನವರು ನಮ್ಮ ಅಳಿಯ ಚೀಫ್ ಇಂಜಿನಿಯರ್, ಹುಣಸೂರಿನವರು ನೋಡಿ ಇಬ್ಬರು ಚೀಫ್ ಇಂಜಿನಿಯರ್, ಅದು ಕಲ್ಕುಂಕಿ ಇದ್ದಾರೆ. ನಾನು ಒಂದು ತಮ್ಮಲ್ಲಿ ವಿನಂತಿ ಮಾಡುವಂತ, ನಾನು ಶೇಕ್ಸ್ಪಿಯರ್ ಊರಿಗೆ ಹೋಗಿದ್ದೆ. ನಾನು ಅವರ ಊರ ಹೆಸರು ಸ್ಟಾಟ್ಫೋರ್ಡ್ ಅಪಾನ್ ಎ ವ್ಯಾನ್. ಅಪಾನ್ ಎ ವ್ಯಾನ್ ಅಂದ್ರೆ ಎ ವ್ಯಾನ್ ಅದು ಒಂದು ನದಿ. ಆ ನದಿಯ ಮೇಲೆ ಸ್ಟಾಟ್ಫೋರ್ಡ್ ಇದೆ ಶೇಕ್ಸ್ಪಿಯರ್. ಶೇಕ್ಸ್ಪಿಯರ್ ಸತ್ತು 450 ವರ್ಷಗಳು ಕಳೆದರೂ ಕೂಡ ಶೇಕ್ಸ್ಪಿಯರ್ ಜನಮಾನಸದಲ್ಲಿ ಮಾಸದಂತೆ ನೋಡ್ಕೊಂಡಿದ್ದಾರೆ ಇಂಗ್ಲೆಂಡ್ನವರು. ಅಲ್ಲಿ ಒಂದು ವಾರಗಳ ಕಾಲ ಮಕ್ಕಳೆಲ್ಲ ಶೇಕ್ಸ್ಪಿಯರ್ ತರ ಡ್ರೆಸ್ ಹಾಕೊಂಡು ತಿರುಗ್ತಿರ್ತಾರೆ, ಜನ ಎಲ್ಲ ಶೇಕ್ಸ್ಪಿಯರ್ ತರ ಡ್ರೆಸ್ ಹಾಕೊಂಡು ತಿರುಗ್ತಿರ್ತಾರೆ. ನೀವು ಯಾತ್ರ ಮೇಲೆ ನೋಡ್ರಿ, ಅಲ್ಲಿ ನೀವು ಗಾಡಿನೋ ಕಾರು ಮತ್ತೊಂದು ನೀವು ಕುಡಿಯೋ ಬಟ್ಲಿಗಳು ಮತ್ತು ಅಲ್ಲಿ ಯಾವುದು ಕಾಫಿ ಟೀ ಶಾಪಲ್ಲೋ ನೀವೆಲ್ಲಿ ನೋಡಿದ್ರೆ ಶೇಕ್ಸ್ಪಿಯರ್ ಫೋಟೋಸ್, ಶೇಕ್ಸ್ಪಿಯರ್ 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 ಅಂತ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ನಾಗರಾಜ್ ಅವರೇ ನಾವು ಬಹಳ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಮಾಡಬೇಕು. ಅದು ನಮ್ಮ ಅಶೋಕ ಹೋಟೆಲ್ ಪಕ್ಕ ನಮ್ಮ ಕಲಾವಿದಿದೆ, ಅವರೆಲ್ಲ ಉಪಯೋಗ ಮಾಡಿಕೊಂಡು ಬಹಳ ಸೊಗಸಾಗಿ ಬೀದಿಯಲ್ಲೇ ಅವ್ರು ಎಲ್ಲಿ ನೋಡಿದ್ರು ಕೂಡ ಮಕ್ಕಳಿಗೆಲ್ಲ ಹೇಗೆ ನಾವು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ವೇಷ ಹಾಕಿ ಮಕ್ಕಳೆಲ್ಲ ಬೀದಿಯಲ್ಲಿ ಓಡಾಡ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಕಾಳಿದಾಸನ ಒಂದು ಪರ್ಟಿಕ್ಯುಲರ್ ಡೇ ಯಾವತ್ತು ಏನು ಅಂತೀವಿ, ಕಾಳಿದಾಸನ ಡ್ರೆಸ್ ಹಾಕೊಂಡು ಅವನ ಆಸ್ಥಾನದಲ್ಲಿ ಭೋಜರಾಜ ಏನು ಭೋಜರಾಜ ಅಂದ್ರೆ ಹುಡುಗಾಡ್ತೀವಿ, ಭೋಜರಾಜನೇ ದೊಡ್ಡ ಮಹಾಪಂಡಿತ, ರಾಜ, ಸಾಹಿತಿ, ಏನೆಲ್ಲ ಇಲ್ಲ ಅಂತಹ ಭೋಜರಾಜನೇ ಕಾಳಿದಾಸನ ತನ್ನ ಆಸ್ಥಾನ ವಿದ್ವಾನ್ ಮಾಡಿ ಇಟ್ಕೋತಾನೆ ಅಂತಂದ್ರೆ ಈ ಕಾಳಿದಾಸನ ಸಾಹಿತ್ಯದ ಮೆರುಗು, ಅಕ್ಷರದ ತಾಕತ್ತು ಎಷ್ಟಿತ್ತು ಮತ್ತು ಮಹಾಕಾಳಿ ಆಶೀರ್ವಾದದಿಂದ. ಹಾಗಾಗಿ ಇಂಥೊಂದು ಕಾರ್ಯಕ್ರಮನ ದಯಮಾಡಿ ನಮ್ಮ ಈ ಸಂಸ್ಥೆ, ನಮ್ಮ ಕಾಳಿದಾಸ ಸಂಸ್ಥೆ ಇದನ್ನು ಮಾಡಿದ್ರೆ ಬಹಳ ತುಂಬ ಅನುಕೂಲ ಆಗ್ತದೆ. ಅದಕ್ಕೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ನೀಟಾಗಿ ರೂಪುರೇಷೆ ಮಾಡಿ ಒಂದ್ಸರಿ ಒಂದು ಟ್ರಯಲ್ ಮಾಡೋಣ ಅಂತಕ್ಕಂಥದ್ದನ್ನು ಕೂಡ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಹೆಗಡೆಯವರು, ಏಕೆಂತಂದ್ರೆ ಹೆಗಡೆಯವರ ಮಾವ ಮಲ್ಲಯ್ಯನವರು ಅಂದ್ರೆ ತಮ್ಮ ನಮ್ಮ ಹೆಣ್ಮಕ್ಳು ಎಲ್ಲ ಪಾಪ ನಮ್ಮ ಅಣ್ಣ ತಮ್ಮಂದಿರು ಮತ್ತೆಲ್ಲ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಕೂಡ ಬಂದಿದ್ದೀವಿ. ಬಹಳ ಸಂತೋಷ ಆಯಿತು. ನಾನು ಅದಕ್ಕೂ ನನ್ನ ಹೆಗಡೆಗೆ ನಾನು ರಾತ್ರಿ ಫೋನ್ ಮಾಡಿದೆ, ಹೆಗಡೆ ಸೊ ಐ ಆಮ್ ಇನ್ ದ ಹಾಸ್ಪಿಟಲ್ ವೆಲ್ಕಮ್ ಅಂತ ಹೇಳಿ. ಯಾಕೆಂತಂದರೆ ಕೆಲವರಿಗೆ ಬಿ ಸದಾ ಹೆಚ್ಚು ಕಡಿಮೆ ಆಗ್ತಿರ್ತದೆ, ನಮ್ಮ ರಾಜಕಾರಣಿಗಳಿಗೆ ಇದಕ್ಕಿದ್ದಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಇವತ್ತಿನ ಕಾರ್ಯಕ್ರಮ, ಈ ಯವನಿಕದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ನಿಮ್ಮೆಲ್ಲ ಸರ್ಕಾರದ ಹಿರಿಯ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ಕುಟುಂಬ ಬಾಂಧವರು, ಸಾಹಿತಿಗಳು, ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮ ಸಡಗರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಇದನ್ನು ಇವತ್ತಿನ ದಿವಸ ಮೇಘದೂತ, ಕಾಳಿದಾಸನ ಮೇಘದೂತ ಲೋಕಾರ್ಪಣೆಯಾಯಿತು. ಶುಭಾಶಯದ ಶುಭಕಾಮನೆಗಳು. ನಮಸ್ಕಾರ.